ಕೇಂದ್ರದ ಬಜೆಟ್ ಕುರಿತಂತೆ ಡಿಸಿಎಂ ಡಿಕೆ ಶಿವಕುಮಾರ್ ಕೂಡ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಇದೊಂದು ನೀರಸ ಬಜೆಟ್, ರಾಜ್ಯಕ್ಕೆ ಯಾವುದೇ ರೀತಿಯ ಶುಭ ಸುದ್ದಿಯನ್ನ ತಂದಿಲ್ಲ ಅಂತ ಹೇಳಿದ್ದಾರೆ. ನಿರ್ಮಲಾ ಸೀತಾರಾಮನ್ ಬಗ್ಗೆ ಬಹಳ ಗೌರವ ಇತ್ತು. ರಾಜ್ಯಕ್ಕೆ ಹಣ ಕೊಡ್ತಾರೆ, ಯೋಜನೆ ಕೊಡ್ತಾರೆ ಅಂತ ಹೇಳಿ ನಾವು ಭಾವಿಸಿದ್ವಿ. ಆದರೆ ಅವರು ಬೇರೆ ರಾಜ್ಯಗಳ ಬಗ್ಗೆ ಮಾತ್ರ ಗಮನ ಹರಿಸಿಲ್ಲ. ಕೇವಲ ಬಿಹಾರ ಮತ್ತು ಆಂಧ್ರ ಪ್ರದೇಶದ ಕಡೆ ಮಾತ್ರ ಗಮನ ಹರಿಸಿದ್ದಾರೆ. ಕಾಂಗ್ರೆಸ್ ಎಲ್ಲೆಲ್ಲಿ ಅಧಿಕಾರದಲ್ಲಿದೆಯೋ ಕಾಂಗ್ರೆಸ್ ಅಧಿಕಾರದಲ್ಲಿರುವಂಥ ರಾಜ್ಯಗಳನ್ನು ಕಡೆಗಣಿಸಲಾಗಿದೆ. ಇದು ಖಂಡನೀಯ ಅಂತ ಹೇಳಿ ಡಿಸಿಎಂ ಡಿಕೆ ಶಿವಕುಮಾರ್ ಹೇಳಿಕೆ ಕೊಟ್ಟಿದ್ದಾರೆ. ನನಗೆ ನಿರ್ಮಲಾ ಸೀತಾರಾಮನ್ ಬಗ್ಗೆ ಬಹಳ ಅಭಿಮಾನ ಇತ್ತು. ಅವರು ಕರ್ನಾಟಕಕ್ಕೆ ರಕ್ಷಣೆ ಮಾಡ್ತಾರೆ, ಹಣ ಕೊಡ್ತಾರೆ, ಅನೇಕ ಯೋಜನೆಗಳಿಗೆ ಯಾವ್ದಾದ್ರು ಪೆಂಡಿಂಗ್ ಇದ್ದು ಅದಕ್ಕೆಲ್ಲ ಕೊಡ್ತಾರೆ ಅಂತೇಳಿ ಇತ್ತು. ಅವರು ಗಮನ ಸೆಳೆಯಲಿಲ್ಲ. ಏನಿದ್ರು ಅವ್ರ ಸರ್ಕಾರ ಉಳಿಸ್ಕೊಳ್ಳೋಕ್ಕೆ ಬಿಹಾರ, ಆಂಧ್ರ ಪ್ರದೇಶ್ ಅವರು ಮಾತ್ರ ಗಮನಿಸಿದ್ದಾರೆ. ಅವರು ಬಿಹಾರ ಮತ್ತು ಆಂಧ್ರ ಪ್ರದೇಶ್ ಮಾತ್ರ ಗಮನಿಸಿದ್ದಾರೆ. ನಮ್ಮ ಬೇರೆ ರಾಜ್ಯಗಳಿಗೆ ಅವರು ಗಮನಿಸಿಲ್ಲ. ವಿಶೇಷವಾಗಿ ಕಾಂಗ್ರೆಸ್ ಸರ್ಕಾರ ಇರುವಂತ ರಾಜ್ಯಗಳಿಗೆ, ಇಂಡಿಯಾ ಇರುವಂತ ರಾಜ್ಯಗಳಿಗೆ ಯಾವ ತರದ ಗಮನನೂ ಇಲ್ಲ. ಬಹಳ ತಾರತಮ್ಯ ಇದೆ. ಇದು ಬಹಳ ಖಂಡನೀಯ. ಇದ್ರ ಬಗ್ಗೆ ಡೀಟೇಲ್ ಆದ್ಮೇಲೆ ತಿರ್ಗಾ ಮತ್ತೆ ನಿಮ್ಮ ಹತ್ರ ನಾವು ಮಾತಾಡ್ತೀವಿ. ನನಗೆ ನಿರ್ಮಲಾ ಸೀತಾರಾಮನ್ ಬಗ್ಗೆ ಬಹಳ ಅಭಿಮಾನ ಇತ್ತು. ಅವರು ಕರ್ನಾಟಕಕ್ಕೆ ರಕ್ಷಣೆ ಮಾಡ್ತಾರೆ, ಹಣ ಕೊಡ್ತಾರೆ, ಅನೇಕ ಯೋಜನೆಗಳಿಗೆ ಯಾವ್ದಾದ್ರು ಪೆಂಡಿಂಗ್ ಇದ್ದು ಅದಕ್ಕೆಲ್ಲ ಕೊಡ್ತಾರೆ ಅಂತೇಳಿ ಇತ್ತು. ಅವರು ಗಮನ ಸೆಳೆಯಲಿಲ್ಲ.